ರಾಜಧಾನಿ ಬೆಂಗಳೂರಿನ ಜನ ಎಚ್ಚರದಿಂದಿರಬೇಕು. ಯಾಕೆಂದರೆ ನಾಳೆಯಿಂದ 3 ದಿನ ಹಾಲ್ ಸಿಗೋದು ಬಹುತೇಕ ಡೌಟು. ಪ್ರತಿಭಟನೆ ಇದೆ, ಒಂದು ಉಗ್ರ ಹೋರಾಟ ಇದೆ. ಒಂದು ಆ ಹೋರಾಟಕ್ಕೆ ಕಾರಣವೇ ತೆರಿಗೆ ವಿರುದ್ಧ ಸಮರಕ್ಕೆ ವ್ಯಾಪಾರಿಗಳು ಸಜ್ಜಾಗಿದ್ದಾರೆ. 3 ದಿನ ಹಾಲು ಮಾರಾಟ ಬಂದ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. 3 ದಿನ ನಿಮ್ಗೆ ಹಾಲು ಸಿಗೋದಿಲ್ಲ. ವ್ಯಾಪಾರಿಗಳಿಂದ ನಾಳೆ ಮತ್ತು ನಾಡಿದ್ದು ಬೃಹತ್ ಪ್ರೊಟೆಸ್ಟ್ ನಡೆಸಲಾಗುತ್ತೆ, ಉಗ್ರ ಹೋರಾಟ ಮಾಡಲಾಗುತ್ತೆ. ಜುಲೈ 25ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಇದೆಲ್ಲಕ್ಕೂ ಕಾರಣ GST ನೋಟಿಸ್. ಪಾಪ ಹಾಲ್ ಮಾರೋರಿಗೆ ನಿಯರ್ಲಿ 1.5 ಕೋಟಿ ಟ್ಯಾಕ್ಸ್ ಕಟ್ಟಬೇಕು ಅಂತ ನೋಟಿಸ್ ಬರುತ್ತೆ. 4 ವರ್ಷದಂತೆ ಅವ್ರು ಹೇಳೋದು. 1.5 ಕೋಟಿ ಕಟ್ಟಬೇಕು. ಪಾಪ ಹಾಲನ್ನು ಮಾರಾಟ ಮಾಡಿ ಹೆಂಗೋ ಜೀವನ ಸಾಗಿಸ್ತಾ ಇದ್ದವರು ಡಿಜಿಟಲ್ ಇಂಡಿಯಾ ಅಂತ ಹೇಳಿ ಮಾಡಿಬಿಟ್ಟು ತುಂಬ ಸುಲಭ ಮಾಡಿಕೊಟ್ರು. ಬ್ಯಾಂಕ್ನಲ್ಲಿ ಹೋಗಿ ಕ್ಯೂ ನಿಂತ್ಕೊಂಡು ಗಂಟೆಗಟ್ಟಲೆ ಕಾಯೋದು ಯಾಕೆ ಅಂಥೇಳಿ, ಈಗ ಸ್ಕ್ಯಾನಿಂಗ್ ರೂಪದಲ್ಲೆಲ್ಲ ನೇರವಾಗಿ ಅಕೌಂಟ್ಗೆ ಹಣ ಜಮೆ ಆಗುತ್ತೆ ಅಂತ, ಸ್ವಲ್ಪ ಈಸಿ ಆಗುತ್ತೆ ಅಂತೇಳಿ ನಾವು ಅದನ್ನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈಗ ಅದರಿಂದನೇ ನಮ್ಮ ಬರೆ ಇಳಿತಿದ್ದಾರೆ ಅಂತ. ಹಾಗಾಗಿ ಈ ಹೋರಾಟ ಮಾಡಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಫೋನ್ ಸಂಪರ್ಕದಲ್ಲಿ. ಸುಷ್ಮಿತಾ, ಈಗ ಈ 3 ದಿನ ಹಾಲು ಮಾರಾಟ ಬಂದಿರುತ್ತೆ, ಜೊತೆಗೆ 25ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟ ಇರುತ್ತೆ. ಹೆಂಗಿರುತ್ತೆ ಅಂತ ಇವರ ಒಂದು ಪ್ರತಿಭಟನೆ? ನಿಜ ಶರತ್, ಕಳೆದ 1 ವಾರದಿಂದಲೂ ಕೂಡ ವಾಣಿಜ್ಯ ತೆರಿಗೆ ಇಲಾಖೆಯವರು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಬೇಕರಿ ಕಾಂಡಿಮೆಂಟ್ಸ್ಗಳು ಯಾರೆಲ್ಲ ಇಟ್ಕೊಂಡಿದ್ದಾರೆ ಅವರಿಗೆ ನೋಟಿಸನ್ನು ಕಳಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ, 4 ವರ್ಷದಿಂದ ಅವರು ಫೋನ್ಪೇ ಅಥವಾ ಜಿಪೇ ಅಂದರೆ UPI ಮೂಲಕ ಎಷ್ಟರ ಮಟ್ಟಿಗೆ ಅವರು ವ್ಯಾಪಾರ ವಹಿವಾಟು ಮಾಡಿದ್ದಾರೆ ಅನ್ನೋದನ್ನ ಈ ಒಂದು ನೋಟಿಸ್ನಲ್ಲಿ ಉಲ್ಲೇಖ ಮಾಡಿ ಕಳಿಸಿರುವಂಥದ್ದು. ಹೀಗಾಗಿ ಕೆಲವೊಂದಿಷ್ಟು ವ್ಯಾಪಾರಸ್ಥರಲ್ಲಿ ಕೂಡ ಗೊಂದಲವೂ ಕೂಡ ಉಂಟು ಮಾಡಿದೆ, ಹಾಗೆ ಆಕ್ರೋಶಕ್ಕೂ ಕೂಡ ಇದು ಕಾರಣ ಆಗಿರುವಂಥದ್ದು. ಯಾಕಂತ ಹೇಳಿದರೆ ಕಳೆದ 4 ವರ್ಷದಿಂದಲೂ ಕೂಡ ಹಾಗಾದರೆ ತೆರಿಗೆ ಇಲಾಖೆ ಏನು ಮಾಡ್ತಾ ಇತ್ತು, ಒಮ್ಮೆಲೆ ನಮ್ಮಂತಹ ಬಡ ಹಾಗೆ ಸಣ್ಣ ವರ್ಗದ ಜನರ ಮೇಲೆ ಇಷ್ಟೊಂದು ಹೊರೆ ಆಗ್ತಾ ಇದೆ ಅಂದರೆ 4 ವರ್ಷದಿಂದ ತೆರಿಗೆ ಇಲಾಖೆ ಏನು ಮಾಡ್ತಾ ಇತ್ತು ಅಂತ ಹೇಳಿ ಆಕ್ರೋಶಗೊಂಡು ಇದೀಗ ನಾಳೆಯಿಂದಲೇ ಹಂತ ಹಂತವಾಗಿ ಈ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ನಾಳೆ ಹಾಗೆ ನಾಡಿದ್ದು ಅಂದರೆ 23 ಹಾಗೆ 24ನೇ ತಾರೀಕು ಬೇಕರಿ ಕಾಂಡಿಮೆಂಟ್ಸ್ಗಳಲ್ಲಿ ಯಾವುದೇ ರೀತಿ ಹಾಲನ್ನು ಹಾಕಿದಂತಹ ಟೀ ಕಾಫಿಯನ್ನು ಮಾರುವುದಿಲ್ಲ. ಜೊತೆಗೆ ಹಾಲು ಕೂಡ ಸಿಗೋದು ಡೌಟ್. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಕಪ್ಪು ಪಟ್ಟಿಯನ್ನು ಕಟ್ಕೊಂಡು ಹಾಲು ಅಂದರೆ ಇದರಲ್ಲಿ ಪ್ರಮುಖವಾಗಿ ಹಾಲಿಗೆ ಯಾವುದೇ ರೀತಿ GST ಇಲ್ಲ. ಆದರೂ ಕೂಡ ಹಾಲು ಮಾರಾಟಗಾರರಿಗೆ GSTಯನ್ನು ಕಟ್ಟಿ ಅಂತ ಹೇಳಿ ಒಂದು ನೋಟಿಸನ್ನು ಕೊಟ್ಟಿರೋದು ಕೂಡ ಎಲ್ಲೋ ಒಂದು ಕಡೆ ಕೋಪಕ್ಕೆ ಕಾರಣ ಆಗಿರೋದ್ರಿಂದ ನಾಳೆ ಹಾಲು ಮಾರಾಟ ಇರೋದಿಲ್ಲ, ನಾಳೆ ಹಾಗೆ ನಾಡಿದ್ದು. ಹೀಗಾಗಿ ಜನರು ಆದಷ್ಟು ಇವತ್ತೇ ಹಾಲುಗಳನ್ನ ಸ್ಟಾಕ್ ಇಟ್ಕೊಳ್ಳೋದು ಒಳ್ಳೆಯದು. ಹಾಗೆ ಪ್ರಮುಖವಾಗಿ 25ನೇ ತಾರೀಕು ಎಲ್ಲ ರೀತಿಯಲ್ಲೂ ಕೂಡ ಬೇಕರಿ ಕಾಂಡಿಮೆಂಟ್ಸ್ಗಳು, ಅದ್ರ ಜೊತೆಗೆ ಏನು ಅಂತಂದರೆ ಈ ಸಣ್ಣ ಹಾಗೆ ಮಧ್ಯಮ ವ್ಯಾಪಾರಿಗಳು ಏನೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಅಂಗಡಿಗಳನ್ನ ಬಂದ್ ಮಾಡಿ ಈ ಒಂದು ಫ್ರೀಡಂ ಪಾರ್ಕಲ್ಲಿ ಒಂದು ಬೃಹತ್ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. 25ನೇ ತಾರೀಕು ಸಂಪೂರ್ಣವಾಗಿ 6 ರಿಂದ 7 ಸಾವಿರ ವ್ಯಾಪಾರಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಈ ಒಂದು ಪ್ರತಿಭಟನೆಯಲ್ಲಿ ಅಂದರೆ ಪ್ರಮುಖವಾಗಿ ತೆರಿಗೆ ಇಲಾಖೆಯ ವಿರುದ್ಧ ಕೆಲವೊಂದಿಷ್ಟು ಆಕ್ರೋಶಗಳನ್ನ ಹೊರಹಾಕೋದಾಗಿರ್ಬೋದು, ಹಾಗೆ ಸರ್ಕಾರಕ್ಕೆ 1 ದಿನದ ಲಾಸ್ ಏನಿದೆ ಮುಂದಾಗಿರುವಂಥದ್ದು. ಕಾದ್ ನೋಡಬೇಕಾಗಿದೆ ಆ ಒಂದು ದಿನದ ಪ್ರತಿಭಟನೆ ಎಷ್ಟರ ಮಟ್ಟಿಗೆ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತೆ ಅಂತ ಹೇಳಿ. ಶರತ್, ಓಕೆ, ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ.